ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾವುದರ ಬಗ್ಗೆ ಅನುಮಾನ ಇತ್ತೋ ಅದು ನಿಜವಾಗಿದೆ. ಪಡಿತರ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿಜವಾಗ್ತಾ ಇದೆ ಪಬ್ಲಿಕ್ ಟಿವಿಯ ತನಿಖಾ ವರದಿ. ಪಡಿತರ ಅಕ್ಕಿ ಕಳ್ಳತನ ಪ್ರಕರಣದಲ್ಲಿ ಅಧಿಕಾರಿಗಳ ಕೈವಾಡ ಸಾಬೀತಾಗಿದೆ. ಅಲ್ಲಿಗೆ ಬೇಲಿನೇ ಎದ್ದು ಹೊಲ ಮೈದಂತಹ ಸ್ಟೋರಿ. ಈ ಬಗ್ಗೆ ಸವಿಸ್ತಾರ ಸುದ್ದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು. ನಿಜವಾಯ್ತು ಪಬ್ಲಿಕ್ ಟಿವಿಯ ತನಿಖಾ ವರದಿ. ಪಡಿತರ ಅಕ್ಕಿ ಕಳವು ಕೇಸ್ನಲ್ಲಿ ಅಧಿಕಾರಿಗಳ ಕೈವಾಡ ಸಾಬೀತು. ಪೊಲೀಸರ ತನಿಖೆಯಲ್ಲಿ ಬಟಾಬೈಲಾಯಿತು ಸತ್ಯ. ಇದೇ ನವೆಂಬರ್ 25ರಂದು ಯಾದಗಿರಿ ಜಿಲ್ಲೆಯ ಶಹಾಪುರದ ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದ 2,66,00,000 ಮೌಲ್ಯದ ಬರೋಬ್ಬರಿ 6,077 ಕ್ವಿಂಟಾಲ್ ಪಡಿತರ ಅಕ್ಕಿ ಕಳ್ತನಾಗಿತ್ತು. ಅಕ್ಕಿ ಕಳ್ತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಭೀಮರಾಯ್ ಮಸಾಲಿ ದೂರನ್ನ ಕೊಟ್ಟಿದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ಸುದ್ದಿಯನ್ನ ಪ್ರಸಾರ ಕೂಡ ಮಾಡಿತ್ತು. ಇದೀಗ ಇಡೀ ಘಟನೆಯ ಅಸಲಿಯತ್ತು ಬಟಾಬೈಲಾಗಿದ್ದು, ದೂರು ಕೊಟ್ಟಿದ್ದ ಉಪನಿರ್ದೇಶಕ ಭೀಮರಾಯ್ ಮಸಾಲಿಯು ಅಕ್ಕಿ ಕಳ್ತನ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಶಹಾಪುರ ಪೊಲೀಸರು ಬಂಧಿತ ಆರೋಪಿಗಳ ಬೆಂಡೆತ್ತಿದಾಗ ಅಸಲಿ ಸತ್ಯ ಕಕ್ಕಿದ್ದಾರೆ. ಕಳ್ತನ ಆಗಿದ್ದ ಅಕ್ಕಿ ಮಾರಾಟದಿಂದ ಬರೋ ಆದಾಯದಲ್ಲಿ ಬಂಧಿತ ಆರೋಪಿಗಳು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಉಪ ನಿರ್ದೇಶಕರಿಗೂ ಭರ್ಜರಿಯಾಗಿ ಪಾಲ್ ಕೊಡ್ತಾ ಇದ್ರು. ಹಾಲಿ ಇರೋ ಭೀಮರಾಯ್ ಮಸಾಲಿ ಹಾಗೂ ಈ ಹಿಂದಿನ ಡಿಡಿ ಪ್ರಭು ದೊರೆಗೆ ಪ್ರತಿ ತಿಂಗಳು 50,000 ಮಂತ್ಲಿ ಮಾಮೂಲು ತಲುಪ್ತಾ ಇತ್ತು. ಡಿಡಿ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿರೋ ಮಲೇಶ ಅನ್ನೋರ ಮೂಲಕ ಹಣ ಕಳಿಸಲಾಗ್ತಾ ಇತ್ತು ಅನ್ನೋ ಕಟು ಸತ್ಯ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಬಟಾಬೈಲಾಗಿದೆ. ಇನ್ನು ಸ್ವತಃ ಇಲಾಖೆಯ ಅಧಿಕಾರಿಗಳ ಕಣ್ಗಾವಲಿನಲ್ಲೇ ಅಕ್ರಮ ದಂಧೆ ನಡೀತಾ ಇತ್ತು ಅನ್ನೋದು ಮೊದಲ ದಿನವೇ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಅದರಂತೆ ಇದೀಗ ಸತ್ಯ ಹೊರಬಿದ್ದಿದ್ದು, ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಕಪ್ಪ ಕೊಟ್ಟು ದಂಧೆಕೋರರು ದಂಧೆ ಮಾಡ್ತಿದ್ರು. ಇಲ್ಲಿ ಕೇವಲ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಡಿಡಿ ಮಾತ್ರ ಅಲ್ಲ, ಫುಡ್ ಇನ್ಸ್ಪೆಕ್ಟರ್ಗಳು ಹಾಗೂ ಶಿರಸ್ತೆದಾರರು ಇದರಲ್ಲಿ ಪಾಲುದಾರರೇ ಆಗಿದ್ದಾರೆ. ದಂಧೆಗೆ ಸಹಕಾರ ಕೊಟ್ಟಿದ್ದಕ್ಕೆ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಪ್ರತಿ ತಿಂಗಳು 20,000 ಕೊಟ್ರೆ, ಇತ್ತ ಶಿರಸ್ತೆದಾರರಿಗೆ ಪ್ರತಿ ತಿಂಗಳು 10,000ವನ್ನ ಫೋನ್ ಪೇ ಮೂಲಕ ಕೊಡ್ಲಾಗ್ತಾ ಇತ್ತು. ಪ್ರಕರಣದಲ್ಲಿ ಬಂಧಿತನಾಗಿರೋ A1 ಆರೋಪಿ ಶಿವಯ್ಯನಿಂದಲೇ ಹಣ ವರ್ಗಾವಣೆ ಆಗ್ತಾ ಇತ್ತು. ಈ ಫುಡ್ ಇನ್ಸ್ಪೆಕ್ಟರ್ಗಳು ಹಾಗೂ ಶಿರಸ್ತೆದಾರರಿಗೆ ಹೋಗಬೇಕಾಗಿದ್ದ ಹಣ ಗುರುಪಾದಯ್ಯ ಹಿರೇಮಠ ಅನ್ನೋರ ಅಕೌಂಟ್ಗೆ ವರ್ಗಾವಣೆ ಆಗ್ತಾ ಇತ್ತು. 2 ವರ್ಷದಲ್ಲಿ ಬರೋಬ್ಬರಿ 12,12,000 ಹಣ ವರ್ಗಾವಣೆಯಾಗಿರೋ ಸತ್ಯ ಹೊರಬಿದ್ದಿದೆ. ಇನ್ನು ಅಕ್ಕಿ ಕಳ್ತನ ಪ್ರಕರಣದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಂತಾಗಿದೆ. ಬಡ ಜನರಿಗೆ ಪಡಿತರ ಅಕ್ಕಿ ಕೊಡುವಲ್ಲಿ ಲೋಪ ಆದ್ರೆ ಕ್ರಮ ಕೈಗೊಳ್ಳಬೇಕಾಗಿದ್ದ ಮಟ್ಟದ ಅಧಿಕಾರಿಗಳೇ ಭಾಗಿಯಾಗಿರೋದು ನೋಡ್ಬಿಟ್ರೆ ವ್ಯವಸ್ಥೆ ಬಗ್ಗೆ ಅಸಹ್ಯ ಹುಟ್ಟುವಂತಾಗುತ್ತೆ. ಅಮರೇಶ್, ಪಬ್ಲಿಕ್ ಟಿವಿ, ಯಾದಗಿರಿ. ಇನ್ನು ಈ ಸ್ಟೋರಿಯಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲೇ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಮಕ್ಮಲ್ ಟೋಪಿ ಹಾಕೋ ಕೆಲಸವನ್ನ ಕೂಡ ಇಲ್ಲಿರುವಂತಹ ಅನೇಕರು ಮಾಡ್ತಾ ಇದ್ದಾರೆ. ಬಹಳ ವ್ಯವಸ್ಥಿತವಾಗಿ ಇಲ್ಲೊಂದು ದಂಧೆ ನಡೀತಾ ಇದೆ. ಏನ್ ದಂಧೆ, ಯಾರಿದು, ಆಮೇಲೆ ಎಷ್ಟು ಸಮಯದಿಂದ ಇದಾಗ್ತಾ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಬಡವರಿಗೆ ನೀಡುವಂತಹ ಪಡಿತರ ಅಕ್ಕಿಗೂ ಕೂಡ ಕನ್ನ ಹಾಕೋ ಕೆಲಸವನ್ನ ದಂಧೆಕೋರರು ಮಾಡ್ತಾ ಇದ್ದಾರೆ. ಅಕ್ಕಿ ತೂಕದಲ್ಲೇ ಭಾರಿ ಮೋಸವನ್ನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಮಾಡ್ತಾ ಇದೆ ಮತ್ತೊಂದು ಬಿಗ್ ಎಕ್ಸ್ಪೋಸ್. ತೂಕದಲ್ಲಿ ಮಹಾಮೋಸ, ಅನ್ನಭಾಗ್ಯದ ಅಕ್ಕಿಗೆ ಕನ್ನ. ಅನ್ನಭಾಗ್ಯ ಕನ್ನಭಾಗ್ಯ, ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಬಡವರಿಗೆ ಸಿಗೋ ಅನ್ನಕ್ಕೆ ಕನ್ನ, ಕೊಡೋ ಅಕ್ಕಿಯಲ್ಲೂ ತೂಕದಲ್ಲಿ ಮೋಸ ಮಾಡೋ ನ್ಯಾಯಬೆಲೆ ಅಂಗಡಿಯವ. ಪಬ್ಲಿಕ್ ಟಿವಿ ಕ್ಯಾಮೆರಾ ಕಣ್ಣಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಂಗಡಿಯಾತ. ಎಸ್, ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಬಡವರ ಅಕ್ಕಿಯ ತೂಕದಲ್ಲಿ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ ತೋರಿಸ್ತೀವಿ ನೋಡಿ. ಸೊ ನನ್ನ ಜೊತೆ ಈಗ ಅಕ್ಕಿ ಹಾಗೂ ರಾಗಿ ಅಂದ್ರೆ 18 kg ಅಕ್ಕಿ, 12 kg ರಾಗಿ ಇಲ್ಲಿದೆ. ಇದನ್ನ ಚೆಕ್ ಮಾಡೋಣ. ಇದು 18 kg ಇರಬೇಕಾಗಿತ್ತು ಅವರ ಲೆಕ್ಕಾಚಾರದ ಪ್ರಕಾರ. ಸೊ ಎಷ್ಟಿದೆ ಏನು ಅನ್ನುವಂಥದ್ದನ್ನ ರಿಯಾಲಿಟಿ ಚೆಕ್ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಅಂದರೆ ಇಲ್ಲಿ 600 ಗ್ರಾಮ್ ಅಕ್ಕಿ ಕಡಿಮೆ ಇದೆ, 17 kg 400 ಗ್ರಾಮ್ ಇದೆ. ಅಂದರೆ ಅವರು 600 ಗ್ರಾಮ್ ಏನಿದೆ ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇದ್ದಾರೆ. ಸೊ ಇದು ರಾಗಿ ನೋಡ್ಬೋದು ನೀವು ಎಷ್ಟೊಂದು ಕಳಪೆ ಮಟ್ಟದಲ್ಲಿ ಇದೆ. ಅಂದರೆ ಇದನ್ನು ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ಕಳಪೆ ಮಟ್ಟದ ರಾಗಿಯನ್ನು ಕೂಡ ಕೊಟ್ಟಿದ್ದಾರೆ. 12 kg ಬರಬೇಕಾಗಿದ್ದಂತಹ ರಾಗಿ ಬರೇ 11.5 kg, ಅಂದರೆ ಇಲ್ಲೂ ಕೂಡ 500 ಗ್ರಾಮನ್ನು ಕಡಿಮೆ ಮಾಡ್ತಾರೆ. ಸೊ ಇದು ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಅರ್ಧ ಕೆಜಿ 600 ಗ್ರಾಮ್ ತೂಕದಲ್ಲಿ ವ್ಯತ್ಯಾಸ ಮಾಡಿ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನು ಇದನ್ನ ಪ್ರಶ್ನೆ ಮಾಡಿದ್ರೆ ನ್ಯಾಯಬೆಲೆ ಅಂಗಡಿ ಆತ ನಾವು ಹಿಂಗೇ ತೂಕ ಮಾಡೋದು, ಅರ್ಜೆಂಟ್ ನಲ್ಲಿ ಹಿಂಗಾಗುತ್ತೆ, ಏನ್ ಮಾಡಕ್ಕಾಗುತ್ತೆ ಅಂತ ಧಿಮಾಕಿನ ಉತ್ತರ ಕೊಡ್ತಾನೆ.
ಎಲ್ಲರೂ ಒಂದೇ ಹೆಂಗೆ ಬರುತ್ತೆ ಅಕಸ್ಮಾತ್ ಹಾಕ್ಬೇಕಾದ್ರೆ ಒಂದು 200 ಗ್ರಾಮ್ 300 ಗ್ರಾಮ್ ಬಂದು ಮುಂದೆ ಬರುತ್ತೆ ಅಷ್ಟೇ ಇತ್ತು ಎಲ್ಲರೂ ಒಂದೇ ಥರ ಬರಲ್ಲ ಈಗ ನೋಡಿ ಒಂದ್ಸಲ ಇವಾಗ ಒಬ್ರಿಗೆ ಇಬ್ಬರಿಗೇನೋ ಅಂತ ಅನ್ಬೋದು ಮಾಮೂಲಿ ಹಾಕ್ಬೇಕಾದ್ರೆ ನೋಡ್ಕೊಂಡು ಪಟ ಅಂತ ಹಾಕ್ತಾ ಇರ್ತೀವಲ್ಲ ನಾವು ಅಷ್ಟಕ್ಕಂತ ಹಿಂದೆ ಮುಂದೆ ಬಂದಿರುತ್ತೆ 1 kg 2 kg ಎಲ್ಲ ಬರಲ್ಲ ಒಂಚೂರು 200 ಗ್ರಾಮ್ 300 ಗ್ರಾಮ್ ಬರುತ್ತೆ. ಬಕೆಟಿಂದ ತೂಕ ಇಡುವಾಗ ಆ ಬಕೆಟ್ ವೆಯ್ಟ್ ಏನಿದೆ ಅದನ್ನ ಲೆಸ್ ಮಾಡೋದಿಲ್ವಾ ಅಥವಾ ಅದು ಸೇರ್ಸಿ ಹಾಕೋದು ಅದನ್ನ ಸೇರಿಸಿ ಅದು ಸೇರ್ಸಿ ಹಾಕೋದು ಅದು ಸೇರ್ಸಿ ಹಾಕಕ್ಕೆ ನಿಮ್ಗೆ ರೈಟ್ಸ್ ಇದೆಯಾ? ಅದು ಸೇರ್ಸಿ ಹಾಕ್ಬೋದಲ್ಲ ಲೆಕ್ಕ ಹಂಗೆ ಬರುತ್ತಲ್ವಕ್ಕ ಬ್ಯಾಗ್ ಎಲ್ಲರೂ ಇಸ್ಕೊಂಡ್ರೆ ಲೇಟಾಗಿ ಹೋಗುತ್ತೆ. ನಮ್ಮದು ರೇಷನ್ ಕಾರ್ಡ್ಗಳು ಜಾಸ್ತಿ ಇದೆ ಆರಾಮಾಗಿ ಕೊಡ್ಬೋದಲ್ಲ ಅಂತ ನಾವು ಕೊಡೋದು ಅಷ್ಟು ಮೋಸ ಹೆಂಗಾಗುತ್ತೆ ಅದು ಅದೇ ಸೇರ್ಸಲ್ವ ಹಾಕೋದು ನಾವು. ಒಂದೊಂದು ನ್ಯಾಯಬೆಲೆ ಅಂಗಡಿಯಿಂದ ಸಾವಿರಾರು ಜನರಿಗೆ ಅಕ್ಕಿ ಸಿಗುತ್ತೆ. ಪ್ರತಿಯೊಬ್ಬರಿಂದ ಹೀಗೆ ಅರ್ಧ ಕೆಜಿ ಅಕ್ಕಿ ತೂಕದಲ್ಲಿ ಮೋಸ ಮಾಡಿದ್ರು ಉಳ್ದಿರೋ ಅಕ್ಕಿಯನ್ನ ಅದ್ ಯಾರಿಗ್ ಮಾರ್ಕೊಳ್ತಾರೋ ಅಷ್ಟಕ್ಕಿ ಅದ್ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಈಗ ಪಬ್ಲಿಕ್ ಪ್ರಶ್ನೆ ಮಾಡ್ತಾ ಇದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.